11 ಜನ ಜೀವವನ್ನು ಕಳ್ಕೊಂಡ್ರು. ಸರ್ಕಾರ ಮಾಡಿದ ತಪ್ಪಿನಿಂದ ದೊಡ್ಡ ಪ್ರಮಾಣದ ಕಾಲ್ ತುಳಿತಾ ಇತ್ತು. ಸರ್ಕಾರ ತಪ್ಪು ಮಾಡೈತಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರ ಸಂಬಂಧ ಆ ತಪ್ಪನ್ನ ಮುಚ್ಚಿ ಹಾಕಕ ಕೂಡಲೇ ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು, ಉಳಿದ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ನಮ್ಮ ರಾಜಕೀಯ ಕಾರ್ಯದರ್ಶಿ, ಈ ಸಲಹೆ ಕೊಟ್ಟಂತ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನು ಕೂಡ ಅವ್ರಿಗೆ ರಾಜೀನಾಮೆ ತೆಗೆದುಕೊಳ್ಳುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರು. ಯಾಕಂದ್ರೆ ಮೇಲಿನ ಹೈಕಮಾಂಡ್ ಇವ್ರು ಕೇಳ್ತೈತಂತ. ಆದ್ರೆ ಈಗ ಐತಲ್ಲ, ಒಂದು ಯಾವುದೋ ಒಂದು ತನಿಖೆ ಮಾಡ್ದಂಗೆ ಮಾಡಿ ಆ ತನಿಖೆ ಮಾಡ್ತೀವಂತ ಇವ್ರು ಹೇಳಿದಾಗ ನಮ್ಗೆ ಗೊತ್ತಿತ್ತು ಇವರು ತಮ್ಮ ಕೈ ಏನು ರಕ್ತಮಯ ಆಗಿದಾವ, ತಮ್ಮ ಪೂರ್ತಿ ಬಾಡಿ ಏನು ಕಾಂಗ್ರೆಸ್ ಬಾಡಿ ಏನು ರಕ್ತಮಯ ಆಗೈತಿ ಶರೀರ, ಆ ಹೊಲಸು ತೊಳ್ಕೊಳಕ ಇವ್ರು ಒಂದು ತನಿಖಾ ವರದಿ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿತ್ತು. ಅದ್ರ ಪ್ರಕಾರ ಈಗ ಒಂದು ತನಿಖಾ ವರದಿ ಮಾಡ್ದಂಗೆ ಮಾಡಿ ಆ RCB ಅವ್ರೇನು ಕ್ರಿಕೆಟ್ ಕಪ್ ತೆಗೆದುಕೊಂಡು ಬಂದಿದ್ದು ರಾಯಲ್ ಚಾಲೆಂಜರ್ಸ್ ತಪ್ಪ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತ ಕೆಲಸ ಇವತ್ತು ಕ್ಯಾಬಿನೆಟ್ ದಲ್ಲಿ ಮಾಡಿದ್ದಾರೆ. KCA ಅದ್ರ ಕೆಲಸ ಏನು? ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋದು, ಕ್ರಿಕೆಟ್ ಬೆಳವಣಿಗೆ ಆಗಕ್ಕೆ ಒಳ್ಳೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಅವ್ರ KCA ಕೆಲಸ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಅವ್ರೇನು ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದ KCA ತಪ್ಪ? ಆ DNA ಅದೊಂದು ಖಾಸಗಿ ಸಂಸ್ಥೆ, ಅದ್ರ ಕೆಲಸ ಏನಪ್ಪಾ? ಮೈಕ್ ಹಚ್ಚೋದು, ಸ್ಟೇಜ್ ಹಾಕೋದು, ಅಲ್ಲಿ ಬ್ಯಾನರ್ ಗಿನ್ನರ್ ಹಾಕೋದು, ಅದು ಅವ್ರ ಕೆಲಸ. ಅವರು ಕಾಲ್ ತುಳಿತಕ್ಕೆ ಅವ್ರ ಹೆಂಗ್ ಕಾರಣಭೂತರಾಗ್ತಾರ? ಕಾನೂನು ಸುವ್ಯವಸ್ಥೆ ಮಾಡಬೇಕಾಗಿದ್ದು ಮುಖ್ಯಮಂತ್ರಿಗಳ ಸರ್ಕಾರದ ಕೆಲಸ. ಅಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು ಅದನ್ನ ವ್ಯವಸ್ಥೆ ಮಾಡಿಲ್ಲ. ಆ ವೈಫಲ್ಯವನ್ನು ಮುಚ್ಕೊಳಕ್ ಇವತ್ತೈತಲ್ಲ RCB ಮೇಲೆ, KCA ಮೇಲೆ, DNA ಮೇಲೆ ಇವರೇನು ಕ್ರಿಮಿನಲ್ ಕೇಸ್ ಹಾಕಬೇಕಂತ ಮಾಡಿದಾರ, ಇದೊಂದು ಹೇಡಿತನದ ಕೆಲಸ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಅವರೇನು 11 ಜನರ ಕಾಲ್ ತುಳಿತಕ್ಕೆ ಕಾರಣೀಭೂತರಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವರು ರಾಜೀನಾಮೆ ಕೊಡಬೇಕು. ಈ ವಿಷಯ ಸದನದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ, ಸದನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೈತೆ ಅಂತ ಹೇಳಿ ಹೆದರಿ ಇವತ್ತು ಕ್ಯಾಬಿನೆಟ್ ದಲ್ಲಿ ಈ ರೀತಿಯ ಡಿಸಿಷನ್ ಅನ್ನು ಇವ್ರು ತೆಗೆದುಕೊಂಡಿದ್ದಾರೆ. ಅದರ ಪೂರ್ತಿ ಕರ್ನಾಟಕದ ಜನತೆಗೆ ಗೊತ್ತೈತಿ. ಇವ್ರು ಮಾಡಿದ ಕುಕೃತ್ಯದಿಂದ, ಇವ್ರು ಮಾಡಿದ ತಪ್ಪಿನಿಂದ 11 ಜನ ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಹೊಣೆಗಾರರು. ಮಹದಾಯಿ ಸಂಬಂಧಪಟ್ಟಂತೆ ಗೋವಾ ಸರ್ಕಾರ ಮತ್ತೆ ವಿರೋಧ ಮಾಡ್ತಾ ಇದೆ. DK ಶಿವಕುಮಾರ್ ಅವರು BJP ಸಂಸದರು ಸುಮ್ಮನೆ ಇದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ಅವ್ರ ಗೋವಾ ಅಸೆಂಬ್ಲಿಯಲ್ಲಿ ಮುಖ್ಯಮಂತ್ರಿಗಳು ಅವ್ರು ಹೇಳ್ಯಾರ, ಇಲ್ಲ ನನಗೆ ಭರವಸೆ ಐತಿ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಮ್ಮ ಪರವಾಗಿ ಒಪಿನಿಯನ್ ತೆಗೆದುಕೊಳ್ತದೆ ಅಂತ ಹೇಳಿದ್ದಾರೆ. ಅವ್ರು ತಮ್ಮ ಅಸೆಂಬ್ಲಿ ಹೋಗಿ ಏನ್ರ ಹೇಳಿರ್ತಾರ, ಅದನ್ನ ಇಷ್ಟಾಕಿ ಇವರು ಸೀರಿಯಸ್ ಆಗಿ ಅದನ್ನೊಂದು ದೊಡ್ಡ ರಾಜಕೀಯ ಇಶ್ಯೂ ಮಾಡಕ್ ಹೊರಟಿದ್ದಾರೆ. ಇವ್ರು ಗಾಡಿ ಕಟ್ಟಿದವರು ಇವರು ಅಲ್ಲ, ಕಾಂಗ್ರೆಸ್ ಸರ್ಕಾರದವರು. ಅಲ್ಲಿ ಮಹದಾಯಿದಲ್ಲಿ ಹೋಗಿ ಗಾಡಿ ಕಟ್ಟಿದವರು ನಮ್ಮ ಸರ್ಕಾರ ಇದ್ದಾಗ ನಾವು ಕೆಲಸ ಶುರು ಮಾಡಿ ಎಲ್ಲ ಮಾಡಿದ್ದೀವಿ. ಅಲ್ಲಿ ಬಂದು ಗಾಡಿ ಕಟ್ಟಿದ್ರು ಇವರು, ಅಲ್ಲೊಂದು ಅಫಿಡವಿಟ್ ಕೊಟ್ಟರು, ಇದು ನಾವು ಗಾಡಿ ಕಟ್ತೀವಿ ಅಂತೇಳಿ. ತಾವು ನೀರು ಬಿಡುವಂತ ಕೆಲಸ ತಮ್ಮ ಕಡೆ ಮಾಡಕ್ಕಾಗಿಲ್ಲ. ಹಾಗೆ ಆದ್ರೆ ಇಲ್ಲಿ ಬಂದ ಸುಳ್ಳು ಏನು ರಾಜಕಾರಣದ ಸ್ಟೇಟ್ಮೆಂಟ್ಗಳು ಮಾಡಕ್ ಹೋಗ್ತಾರೆ. ನಾಡು ನುಡಿ ಅಂತ ಬಂದಾಗ ಒಂದಾಗಬೇಕಾಗಿತ್ತು. ನೀವ್ ಹೇಳ್ತಿದ್ದೀರಾ ಇವ್ರು ಬೇಕಂತಾನೆ ಅದನ್ನ ಮಾಡ್ತಿದ್ದಾರೆ. ಅಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಹೀಗಾಗಿ ಮಾತಾಡ್ಬೇಕು ಅಂತ ಯೋಜನೆ ಶುರುವಾಗಿ ಟೆಂಡರ್ ಕೂಡ ಆಗೋಗಿದೆ. ಸೊ ಈ ಟೈಮಲ್ಲಿ ಅವ್ರು ಹೇಳಿದ್ದು, ನೀವು ಒಬ್ಬ ಕರ್ನಾಟಕದ ಶಾಸಕ ಅಥವಾ ಕರ್ನಾಟಕದ ಪ್ರತಿನಿಧಿಯಾಗಿ ಅವ್ರು ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದ್ದು ನೀವು ಸಮರ್ಥನೆ ಮಾಡಿ. ನೋಡ್ರಿ, ಅವ್ರ ಅಸೆಂಬ್ಲಿಯೊಳಗೆ ಏನ್ರ ಮಾತಾಡ್ಯಾರಂತೆ ಅದಕ್ಕೆಲ್ಲ ಊರಾಗ ಎಲ್ಲಾರು ರಿಯಾಕ್ಷನ್ ಮಾಡ್ಕೊಂತ ಕುತ್ಕೊಳ್ಳುವಂತದ್ದು ಏನ್ ಅವಶ್ಯಕತೆ ಇರುದಿಲ್ಲ. ಏನ್ ಕೆಲಸ ಮಾಡೋದೈತೆ ಅದನ್ನ ಮಾಡ್ಬೇಕು. ಅಲ್ಲೈತಲ್ಲ ಏನ್ ಕಾನೂನು ಪ್ರಕಾರ ಏನ್ ಹೋಗಿ ಮಂಡನೆ ಮಾಡ್ಬೇಕು ಅದನ್ನ ಮಂಡನೆ ಮಾಡ್ಲಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿ, ಅದ್ರ ಬಗ್ಗೆ ಪೇಪರ್ಸ್ ಕೊಡ್ಲಿ. ಅದನ್ನ ಬಿಟ್ಟು ಅದನ್ನ ಮಾಡದ ಇವಾಗ ಸುಳ್ಳ ಪೇಪರ್ದಾಗ ಸ್ಟೇಟ್ಮೆಂಟ್ ಹೇಳ್ಕೊಂಡು ಬಿಟ್ಕೊಂಡು ಉಪಯೋಗಿಲ್ಲ. 100% ಭಾಗಿ ಆಗ್ತೈತಿ. ಸರ್ಕಾರದ ಜವಾಬ್ದಾರಿ ಏನೈತಿ ಅವ್ರಿಗೆ ನೆನಪು ಮಾಡಿಕೊಡ್ತೇವೆ. ನೋಡ್ರಿ, ದೆಹಲಿಗೆ ನಿಯೋಗ ಎದಕ್ ಕರ್ಕೊಂಡು ಹೋಗೋದು ಆ ರೀತಿ ಐತಲ್ಲ, ತಮ್ಮ ಕೆಲಸ ಐತಲ್ಲ, ಅಲ್ಲ ಇದು ದೆಹಲಿಯವ್ರ ಕೆಲಸ ಅಂತ ಪ್ರತಿಬಿಂಬ ಮಾಡೋ ಸಂಬಂಧ ಈ ರೀತಿಯ ನಾಟಕ ಮಾಡುವಂತ ಕೆಲಸ ಮಾಡೋದು ಅವ್ರದ್ದು ವಿಚಾರ. ಅವ್ರದ್ದು ಕೆಲಸ ಐತಿ, ಅಲ್ಲಿ ಹೋಗಿ ಪೇಪರ್ ಕೊಡಬೇಕಾಯ್ತು. ಕಾನೂನಿನ ಪ್ರಕಾರ ಏನು ಕಾಗದ ಪತ್ರಗಳನ್ನ ಸಲ್ಲಿಸಿ ಅದಕ್ಕೇನು ಕ್ಲಿಯರೆನ್ಸ್ ತೆಗೆದುಕೊಳ್ಬೇಕಾಯ್ತು ರಾಜ್ಯ ಸರ್ಕಾರದ ಕೆಲಸ. ಅಲ್ಲೇನು ದೆಹಲಿಗೆ ಹೋಗಿ ಏನ್ ಮಾಡೋದೈತಿ? ಜನರ ದಾರಿ ತಪ್ಪಿಸ್ಬೇಕು ಅನ್ನುವಂತ ಕೆಲಸ ಅವ್ರಿಗೆ, ಜನರಿಗೆ ಐತಲ್ಲ ತಾವು ಮಾಡಿದಂತ ತಪ್ಪನ್ನ ಅದನ್ನ ಮುಚ್ಚಿ ಹಾಕುವಂತ ಕೆಲಸ ಇವ್ರು ಮಾಡಕ ಪ್ರಯತ್ನ ಮಾಡ್ತಿದ್ದಾರೆ. 100% ರಾಜ್ಯದ ಹಿತಾಸಕ್ತಿಯನ್ನ ಕಾಯೋದು ಸಂಸದರ ಯೋಜನೆ. ಆದ್ರೆ ಇಲ್ಲಿ ಇರೋದೈತಲ್ಲ, ನಮ್ಮ ರಾಜ್ಯದ ಹಿತಾಸಕ್ತಿಯ ಪೇಪರ್ಗಳನ್ನ
ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮುಂದೆ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ರಾಜ್ಯ ಸರ್ಕಾರದವ್ರು ಮಾಡ್ಬೇಕಾದ ಕೆಲಸ ಅವ್ರು ಮಾಡ್ಲಿ. ಕೆಲಸ ಆಗ್ತಿಲ್ಲ ಅಂತ ಹೇಳ್ತೀರಾ? ರಾಜ್ಯ ಸರ್ಕಾರದ ಯಾವುದೇ ರೀತಿಯ ಕೆಲಸ ಅದ್ರ ಬಗ್ಗೆ ಆ ಸೀರಿಯಸ್ನೆಸ್ ಇಲ್ಲ. ನ್ಯಾಯಾಧಿಕರಣ ತೀರ್ಪು ತುಂಬಾ ದಿನಗಳಾಗಿದೆ, ಬಟ್ ಯಾವುದೇ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಅದನ್ನ ಅಧಿಕಾರಿಗಳನ್ನ ಕರೆದು ರಿವ್ಯೂ ಮಾಡಿ ಯಾಕಾಗದ ನೀವು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಮೇಲೆ ಎನ್ಕ್ವೈರಿ ಮಾಡ್ತಿರ್ತಾರ, ಅವ್ರ ಕಡೆ ಹೋಗಿ ಅದ್ರ ಬಗ್ಗೆ ವಿಷಯ ತಿಳ್ಕೊಂಡು ಅದನ್ನ ಪ್ರತಿಪಾದಿಸುವಂತ ಕೆಲಸ ಮಾಡಬೇಕಲ್ಲ. ಅದನ್ನ ಮಾಡ್ತಾ ಇಲ್ಲ ಇವ್ರು ಸರಿಯಾಗಿ. ಕಶ್ಯಪ್ನವರು ಮತ್ತು ಜಯಮೂರ್ತಿ ಸ್ವಾಮೀಜಿಗಳ ನಡುವಿನ ಕಾಟ ಸಮಾಜದ ಮುಖಂಡರ ಸ್ಪಂದನ ಮಾಡುವಂತ ವ್ಯವಸ್ಥೆ ಆಗುತ್ತಲ್ಲ, ಮಠಕ್ಕೆ ಪೀಠಾಧಿಕಾರಿಗಳ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನೋಡ್ರಿ, ಸಮಾಜದ ವಿಷಯ ನಾನೊಂದು ವಿಚಾರ ಮಾಡೇನಿ. ಸಮಾಜದ ವಿಚಾರ ನಾವು ಟಿವಿ ಮುಂದೆ ಪೇಪರ್ ಮುಂದೆ ಮಾತಾಡಬಾರ್ದು, ಏನಿದ್ರು ಒಳಗೆ ಕುತ್ಕೊಂಡು ಮಾತಾಡ್ಬೇಕಂತಾಗಿ. ಹಾಗಾಗಿ ಆ ಸಮಾಜದ ವಿಚಾರ ನಾನು ಇಲ್ಲ ಟಿವಿ ಮುಂದೆ ಮಾತಾಡೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.